ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. IPL 2024 ಅಲ್ಲಿ ಪ್ಲೇ ಆಫ್ಗೆ ಹೋಗುವಂಥ 4 ಟೀಮ್ಗಳು ಯಾವ್ಯಾವು, ಸೊ ಸದ್ಯ ಯಾವೆಲ್ಲ ಟೀಮು ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೇವೆ ಅದ್ರ ಮೇಲೆ ಡಿಪೆಂಡ್ ಹಾಕಿಸಿ ಅನಾಲಿಸಿಸ್ ಮಾಡೋಣ. ಯಾವೆಲ್ಲ ಟೀಮು ಪ್ಲೇ ಆಫ್ಗೆ ಎಂಟ್ರಿ ಕೊಡುವಂತೇಳಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ RCB ವರ್ಸಸ್ KKR ಮ್ಯಾಚ್ ಬಗ್ಗೆ. ಯಾಕೆ ನಮ್ಮ RCB ಟೀಮು ನಿನ್ನೆ ಮ್ಯಾಚಲ್ಲಿ ಸೋತಿತ್ತು. ಸೊ ನನ್ನ ಪ್ರಕಾರ ಈ ಒಂದು ಟಫೆಸ್ಟ್ T20 ಲೀಗಲ್ಲಿ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಹೈ ಸ್ಟ್ರೈಕ್ ರೇಟ್ನಿಂದ ಬ್ಯಾಟಿಂಗ್ ಮಾಡಲೇಬೇಕಾಗುತ್ತೆ ಗುರು. ಮ್ಯಾಚ್ ಇದ್ದಿದ್ದು ಅದು ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ನಲ್ಲಿ. ಸೊ ಈ ಒಂದು ಗ್ರೌಂಡ್ ನಲ್ಲಿ ಟೋಟಲ್ ಡಿಫೆಂಡ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮಾತ್ರ ಹೈ ಸ್ಕೋರ್ ಮಾಡಲೇಬೇಕಾಗುತ್ತೆ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಯಾವ ತರ ಅಲ್ಲಿ SRH ವರ್ಸಸ್ MI ಮ್ಯಾಚ್ ಅಲ್ಲಿ ಯಾವ ತರ SRH ಬ್ಯಾಟರ್ಗಳು ಫೈರ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು, ಎಕ್ಸಾಕ್ಟ್ಲಿ ಅದೇ ತರ ನಮ್ಮ RCB ಬ್ಯಾಟರ್ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾರಪ್ಪ ಅನ್ಕೊಂಡೆ. ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಅಲ್ಲಿ ಮಾತ್ರ ವಿರಾಟ್ ಬಿಟ್ರೆ ಬೇರೆ ಪ್ಲೇಯರ್ ಯಾರು ಸರಿಯಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಲ್ಲ. ವಿರಾಟ್ ಮಾತ್ರ ಅಲ್ಲಿ ಒನ್ ಮ್ಯಾನ್ ಶೋ ಆಟ ಆಡ್ತಾ ಇದ್ರೆ, ಬೇರೆ ಪ್ಲೇಯರ್ ಸರಿಯಾಗಿ ಆಟನೇ ಆಡ್ತಾ ಇಲ್ಲ. ಫಾಫ್ ಆಗಲಿ ಮತ್ತು ಗ್ರೀನ್ ಆಗಲಿ, ಮ್ಯಾಕ್ಸ್ವೆಲ್, ಸೊ ರಜತ್ ಪಾಟಿದಾರ್ ಔಟ್ ಆಫ್ ಫಾರ್ಮ್ ಇದ್ದಾರೆ. ಅದಕ್ಕೋಸ್ಕರ ಸೊ ನಿನ್ನೆ 180 ಆ ಒಂದು ಸ್ಕೋರು ಈ ಒಂದು ಪಿಚ್ಚಲ್ಲಿ ಪಾರ್ ಸ್ಕೋರ್ ಆಗಿತ್ತು. ಸೊ ಇಲ್ಲಿ ಮಾತ್ರ 32-40 ಶಾಟ್ ಇದ್ರು. ಇಲ್ಲಿ ಮಾತ್ರ KKR ಬ್ಯಾಟರ್ ಸೂಪರ್ಬ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆ ಒಂದು ಪವರ್ ಪ್ಲೇನ ಯೂಸ್ ಮಾಡಿಕೊಂಡ್ರು. KKR ಬಾಲರ್ಸ್ ನಿನ್ನೆ ಮ್ಯಾಚಲ್ಲಿ ಜಾಸ್ತಿ ಸ್ಲೋ ಬಾಲ್ಸ್ನ ಆಗ್ತಾ ಇದ್ರು. ಈ ಒಂದು ಕಂಡೀಷನ್ ಸೂಪರ್ಬ್ ಆಗಿ ಯುಟಿಲೈಸ್ ಮಾಡಿಕೊಂಡಿದ್ದಾರೆ. ಈ ಒಂದು ಪಿಚ್ಚಲ್ಲಿ ಸ್ಲೋ ಬಾಲ್ ಆಗಲೇಬೇಕು, ಇಲ್ಲಂದ್ರಪ್ಪ ಅಂದ್ರೆ ಸ್ಮ್ಯಾಶ್ ಆಗ್ತೀವಿ ಅಂತ ಗೊತ್ತು. ಅದಕ್ಕೋಸ್ಕರನೇ ಅವರು ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರಿಗಿಂತ ನಮಗೆ ಈ ಒಂದು ಕಂಡೀಷನ್ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ಸ್ಲೋ ಬಾಲ್ ಹಾಕಿದ್ರೆ ಯಾವ ತರ ಪರ್ಫಾರ್ಮೆನ್ಸ್ ಕೊಡೋಕಿದ್ರೆ ನಾವು ಒಂದು ಕರೆಕ್ಟ್ ಆಗಿ ಪ್ಲಾನಿಂದ ಬರಬೇಕಾಯಿತು. ನಿನ್ನೆ ಮ್ಯಾಚಲ್ಲಿ ಕರೆಕ್ಟ್ ಆಗಿ ಪ್ಲಾನಿಂಗ್ ಇಟ್ಟುಕೊಂಡು ಬಂದಿಲ್ಲ. ಅದಕ್ಕೋಸ್ಕರ ಈ ರಿಸಲ್ಟ್ ನಮಗೆ ಸಿಕ್ಕಿದೆ. ಇಲ್ಲಿ ಮಾತ್ರ KKR ಕಡೆಯಿಂದ ಹರ್ಷಿತ್ ರಾಣಾ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸುನಿಲ್ ನಾರಾಯಣ ಮತ್ತು ಪಿಲ್ ಸಾಲ್ಟ್ ಅವರು ಪವರ್ ಪ್ಲೇಲಿ ಪವರ್ ಪ್ಯಾಕ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಅಲ್ಲೇ ನಮ್ಮ ಮ್ಯಾಚ್ ಹೋಯಿತು. ಮತ್ತು ವೆಂಕಟೇಶ್ ಅಯ್ಯರ್ ಸಹ ಸೂಪರ್ಬ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ನಮ್ಮ RCB ಕಡೆಯಿಂದ ಹೇಳ್ಬೇಕಾದ್ರೆ ಇಲ್ಲಿ ಮಾತ್ರ RCB ಒಬ್ಬ ಬಾಲರ್ ಸರಿಯಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ನಾವು ಪದೇ ಹೇಳ್ತಾ ಇದ್ದೇನೆ, ಇಲ್ಲಿ ಮಾತ್ರ ಅಲ್ಜರ್ ಜೋಸೆಫ್ ಅವರ ಪ್ಲೇಸ್ಗೆ ಅಲ್ಲಿ ರೀಸ್ಟೋಪ್ ಪ್ಲೇಯರ್ನ ಕರ್ಕೊಂಡು ಬನ್ನಿ ಗುರು ಅಂತ ಹೇಳ್ತಾ ಇದ್ದೇನೆ. ಎಸ್, ಇಲ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಚಾನ್ಸ್ನ ಕೊಟ್ಟಿದ್ದಾರೆ. ಅಲ್ಜರ್ ಜೋಸೆಫ್ ಅವರಿಗೆ 3 ಮ್ಯಾಚಲ್ಲಿ ಚಾನ್ಸ್ ಕೊಟ್ಟರು, ಬಟ್ ಆ ಒಂದು ಚಾನ್ಸ್ನ ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡಿಲ್ಲ ಅಲ್ಜರ್ ಜೋಸೆಫ್ ಅವರು. ಅದಕ್ಕೋಸ್ಕರ ಅವರ ಪ್ಲೇಸ್ಗೆ ನನ್ನ ಪ್ರಕಾರ ರೀಸ್ ಸ್ಟೋಪ್ಲಿ ಅವರು ಬರಲೇಬೇಕು ನೆಕ್ಸ್ಟ್ ಮ್ಯಾಚ್ ಅಲ್ಲಿ. ರೀಸ್ ಸ್ಟೋಪ್ಲಿ ಅಥವಾ ಲೂಕಿ ಫರ್ಗ್ಯೂಸನ್. ಸೊ ಇಲ್ಲಿ ಮಾತ್ರ ರೀಸ್ ಸ್ಟೋಪ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪವರ್ ಪ್ಲೇಲಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನಮ್ಮ RCB ಬ್ಯಾಟರ್ ಬಗ್ಗೆ ಹೇಳ್ಬೇಕಾದ್ರೆ ನೆಕ್ಸ್ಟ್ ಮ್ಯಾಚ್ ಇಂದ ಫಸ್ಟ್ ಬಾಲ್ ಇಂದ 6-4 ಹೊಡಲೇಬೇಕು ಗುರು. ಹೈ ಸ್ಟ್ರೈಕ್ ಇಂದ ಬ್ಯಾಟಿಂಗ್ ಮಾಡಲೇಬೇಕು. ಯಾಕೆಂದ್ರೆ ಈ ಒಂದು ಟಫೆಸ್ಟ್ T20 ಅಲ್ಲಿ ಪ್ರತಿಯೊಂದು ಟೀಮ್ ಈಗ ಎಲ್ಲ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಎಲ್ಲರೂ ಫಸ್ಟ್ ಬಾಲ್ ಇಂದ 6-4 ಹೊಡಿತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಬ್ಯಾಟರ್ ಸಹ ಫಸ್ಟ್ ಬಾಲ್ ಇಂದ 6-4 ಹೊಡಿಲೇಬೇಕು ಅಷ್ಟೇ. ಸೊ ನಿಮ್ಮ ವ್ಯೂನ ಸ್ವಲ್ಪ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಅಲ್ಲಿ IPL 2024 ಅಲ್ಲಿ ಪ್ಲೇ ಆಫ್ಗೆ ಹೋಗುವಂತ ಟೀಮ್ಗಳು ಯಾವ್ಯಾವು, ಸದ್ಯ ಯಾವೆಲ್ಲ ಟೀಮು ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಹಾಕಿಸಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಟೀಮ್ ಬರುತ್ತೆ CSK ಟೀಮು, ಚೆನ್ನೈ ಸೂಪರ್ ಕಿಂಗ್ ತಂಡ. ಸೊ CSK ಟೀಮ್ ನೋಡ್ತಿದ್ರಪ್ಪ ಅಂದ್ರೆ CSK ದಲ್ಲಿ ಕಂಪ್ಲೀಟ್ಲಿ ಎನ್ವೈರನ್ಮೆಂಟ್ ಕೂಲ್ ಅಂಡ್ ಕಂಪೋಸ್ ಆಗಿದೆ ಮತ್ತು ಬಾಲಿಂಗ್ ಅಲ್ಲಿ ಫೈರ್ ಆಗಿ ಕಾಣ್ತಿದೆ ಮತ್ತು ಬ್ಯಾಟಿಂಗ್ ಅಲ್ಲಿ ಎಸ್ಪೆಷಲಿ ರವೀಂದ್ರ ಫೈರ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ CSK ಟೀಮ್ ಪ್ರಾಬಲಿ IPL 2024 ಅಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು. ಸೆಕೆಂಡ್ ಟೀಮ್ ಬರುತ್ತೆ ಇಲ್ಲಿ KKR ಟೀಮು. KKR ಟೀಮ್ ಬಗ್ಗೆ ನಾನು ಈಗ ಹೇಳ್ತಿಲ್ಲ, ಸ್ಟಾರ್ಟಿಂಗ್ ಹೇಳಿದ್ದೀನಿ. ಯಾಕೆಂದ್ರೆ KKR ಟೀಮ್ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಫೈರ್ ಆಗಿ ಕಾಣ್ತಿದೆ. ಅದಕ್ಕೋಸ್ಕರ ಡೆಫಿನೆಟ್ ಆಗಿ ಪ್ಲೇ ಆಫ್ಗೆ ಹೋಗುತ್ತೆ ಗುರು. ನೆಕ್ಸ್ಟ್ ಟೀಮು RR ರಾಜಸ್ಥಾನ್ ರಾಯಲ್ಸ್. ಸೊ ಈ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಮಾತ್ರ ಕಂಪ್ಲೀಟ್ಲಿ ಔಟ್ ಆಫ್ ಫಾರ್ಮ್ ಜಾಸ್ ಬಟ್ಲರ್ ಮತ್ತು ಯಶಸ್ವಿ ಜೈಸ್ವಾಲ್ ಇನ್ನೂ ಫೈರ್ ಆಗಿಲ್ಲ. ಅದಕ್ಕೋಸ್ಕರ ಇವರಿಬ್ಬರು ಫೈರ್ ಆಗದೇನೆ ಇಲ್ಲಿ RRದವರು 2 ಮ್ಯಾಚ್ ವಿನ್ ಆಗಿದ್ದಾರೆ. ಇಲ್ಲಿ ಮಾತ್ರ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕಾಗುತ್ತೆ ರಿಯನ್ ಪರಾಗು ಸ್ಪೆಷಲ್ ಟ್ಯಾಲೆಂಟು. ಸೊ ಫೈನಲ್ ರಿಯನ್ ಪರಾಗು ಫಾರ್ಮ್ಗೆ ಬಂದಿದ್ದಾರೆ, ಸೂಪರ್ಬ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಬಟ್ಲರು ಮತ್ತು ಇಲ್ಲಿ ಯಶಸ್ವಿ ಇನ್ನೂ ಫೈರ್ ಆಗಿಲ್ಲ. ಫೈರ್ ಆಗದಂಗೆ 2 ಮ್ಯಾಚ್ ವಿನ್ ಆಗಿದ್ದಾರೆ. ಇಫ್ ಸಪೋಸ್ ಇವರಿಬ್ಬರು ಫೈರ್ ಆದರೆ ಟೋಟಲಿ ಡಿಫ್ರೆಂಟ್ ಆಗಿ ಕಾಣುತ್ತೆ RR ಟೀಮು. ಅದಕ್ಕೋಸ್ಕರ RR ಸಹ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬಹುದು. ನೆಕ್ಸ್ಟ್ ಟೀಮ್ ಬರುತ್ತೆ, ಇಲ್ಲಿ ಮಾತ್ರ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ, ಮುಂಬೈ ಇಂಡಿಯನ್ಸ್ ಮತ್ತು ನಮ್ಮ RCB ಟೀಮು. ಸೊ ಮುಂಬೈ ಇಂಡಿಯನ್ಸ್ ಬಗ್ಗೆ ಹೇಳ್ಬೇಕಾದ್ರೆ 2 ಮ್ಯಾಚು ಸೋತಿದೆ. ಆದ್ರೂ ಸಹ ನನಗೆ MI ಮೇಲೆ ಬಿಲೀವ್ ಇದೆ. ಯಾಕಂದರೆ MI ಟೀಮ್ ನೋಡ್ತಿದ್ರಪ್ಪ ಅಂದರೆ ಫೈರ್ ಪವರ್ ಆಗಿ ಟೀಮ್ ಇದೆ. ಕೋರ್ ಮಾತ್ರ ಸೂಪರ್ಬ್ ಆಗಿದೆ. ಡೆಫಿನೆಟ್ ಆಗಿ ಕಮ್ಬ್ಯಾಕ್ ಮಾಡುತ್ತೆ. 2 ಮ್ಯಾಚು ಕ್ಲೋಸ್ ಮ್ಯಾಚ್ ಆಗಿದ್ದು. ಸೊ ನನ್ನ ಪ್ರಕಾರ MI ಸಹ ಕ್ವಾಲಿಫೈ ಆಗಬಹುದು. ಅದೇ ರೀತಿ
ನಮ್ಮ RCB ಟೀಮ್ ಬಗ್ಗೆ ಹೇಳಬೇಕಾದ್ರೆ ಮೊದಲು ಪ್ಲೇಯಿಂಗ್ 11 ಚೇಂಜ್ ಮಾಡಲೇಬೇಕಾಗುತ್ತೆ, ಬಾಲರ್ನ ಚೇಂಜ್ ಮಾಡಲೇಬೇಕು. ಇಫ್ ಸಪೋಸ್ ಬಾಲಿಂಗ್ನ ಚೇಂಜ್ ಮಾಡಲಪ್ಪ ಅಂದರೆ ಡೆಫಿನೆಟ್ ಆಗಿ ನಮ್ಮ RCB ಟೀಮು ಸ್ಟ್ರಗಲ್ ಮಾಡೇ ಮಾಡುತ್ತೆ. ಯಾಕೆಂದರೆ 3 ಮ್ಯಾಚ್ ಕಂಪ್ಲೀಟ್ ಆಗಿದ್ದಾವೆ. ಹೀಗೆ ಒಂದು ಸ್ಟ್ರಾಂಗ್ ಡೆಸಿಷನ್ ತಗೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಡೆಸಿಷನ್ ತಗೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ರಜತ್ ಪಾಟಿದಾರ್ ಅವರ ಪ್ಲೇಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಒಂದ್ಸಲ ನಂಬರ್ 3 ಬರ್ತಾರೆ, ಒಂದ್ಸಲ ನಂಬರ್ 4 ಬರ್ತಾರೆ, ಒಂದ್ಸಲ ನಂಬರ್ 5 ಬರ್ತಾರೆ. ಅದಕ್ಕೋಸ್ಕರ ರಜತ್ ಅವರಿಗೆ ಒಂದು ಎಕ್ಸಾಕ್ಟ್ಲಿ ಪ್ಲೇಸ್ನ ಫಿಕ್ಸ್ ಮಾಡಬೇಕು. ವಿಲ್ ಜಾಕ್ಸ್ ಏನಾದರೂ ಓಪನಿಂಗ್ ಮಾಡ್ತಾರ? ವಿಲ್ ಜಾಕ್ಸ್ ಅವರು ಓಪನಿಂಗ್ ಬಂದರೆ ಪವರ್ ಪ್ಲೇಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೊ ನೋಡ್ಬೇಕು ಯಾವ ಥರ ಮಾಡ್ತಾರೆ ನಮ್ಮ RCB ಮ್ಯಾನೇಜ್ಮೆಂಟ್ ಅಂತೇಳಿ. ಸೊ ಬರುವಂಥ ಮ್ಯಾಚಲ್ಲಿ RCB ಸೂಪರ್ ಆಗಿ ಬ್ಯಾಟಿಂಗು ಮತ್ತು ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರೆ ನಮ್ಮ RCB ಸಹ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬಹುದು. ಇನ್ನು ಸಾಕಷ್ಟು ಟೀಮ್ ಇದ್ದಾವೆ. SRH ಇದೆ, SRH ಬೆಂಕಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತು LS ಇದೆ, DC ಇದೆ. ಬಟ್ ನೋಡಬೇಕು, ನನ್ನ ಪ್ರಕಾರ ಇಲ್ಲಿ CSK ಮತ್ತು RR ಅದೇ ರೀತಿಯಾಗಿ KKR ಈ 3 ಟೀಮು ಡೆಫಿನೆಟ್ ಆಗಿ ಕ್ವಾಲಿಫೈ ಆಗ್ತವೆ. ಬಟ್ 4th ಪ್ಲೇಸ್ಗೆ ನಮ್ಮ RCB, ಮುಂಬೈ ಸಾಕಷ್ಟು ಟೀಮ್ ಇದ್ದಾವೆ. ಸೊ ನಿಮ್ಮ ಪ್ರಕಾರ ಪ್ಲೇ ಆಫ್ಗೆ ಎಂಟ್ರಿ ಕೊಡುವಂಥ 4 ಟೀಮ್ ಯಾವ? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.